ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಕದಿಬಹುದು, ಆದ್ರೆ ವಿದ್ಯೆನ್ ಮಾತ್ರ ಕದಿಯಕ್ಕಾಗಲ್ಲ. ಹಾಗಾಗಿ ನಮ್ಮ ವ್ಯೂವರ್ಸ್ ರೆಸಿಪಿನಲ್ಲಿ ಸುಜಾತ ಅವರು ಶಿವಾಪುರದಿಂದ ಬರೆದಿರುವಂತಹ ಪತ್ರ ಆಯ್ಕೆ ಆಗಿದೆ. ಅವರು ಕಳಿಸಿರುವಂತ ರೆಸಿಪಿ ಕಾರ್ನ್ ಚಾಪ್ಸ್. ಇದನ್ನ ಹೇಗ್ ಮಾಡೋದು ಅಂತ ನಮಗ್ ತೋರಿಸ್ಕೊಡ್ತಾ ಇದ್ದಾರೆ ಕುಕ್ಕರಿ ಎಕ್ಸ್ಪರ್ಟ್ ಜಯಶ್ರೀ ವಿಶ್ವನಾಥ್ ಅವರು. ನೋಡೋಣವಾ? ನೋಡೋಣವಾ? ಬನ್ನಿ ನೋಡೋಣ. ನಮಸ್ಕಾರ, ನನ್ನ ಹೆಸರು ಜಯಶ್ರೀ ವಿಶ್ವನಾಥ್. ನಾನಿವತ್ತು ಕಾರ್ನ್ ಚಾಪ್ಸ್ ಅಂತ ಒಂದು ಸ್ಟಾರ್ಟರ್ ಹೇಳ್ಕೊಡ್ತಾ ಇದ್ದೀನಿ. ಅದು ಡೀಪ್ ಫ್ರೈ ಐಟಮ್. ಸೊ ನಾನು ಅದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ರೆಡ್ ಚಿಲ್ಲಿ ಪೌಡರ್, ಓಂ ಕಾಳು, ಬ್ರೆಡ್, ಕಾರ್ನ್ಫ್ಲವರ್, ಚಾಟ್ ಮಸಾಲ, ಉಪ್ಪು, ನಿಂಬೆ ರಸ, ಕಾರ್ನ್ ರುಬ್ಕೊಂಡಿರೋದಿದು, ಕೊತ್ತಂಬರಿ ಸೊಪ್ಪು, ಆಲೂಗಡ್ಡೆ, ಎಣ್ಣೆ. ನಾವು ಮೊದಲಿಗೆ ಇವಾಗ ಎಲ್ಲ ಒಂದು ಬೌಲ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸಿಂಗ್ ಐಟಮ್ ಎಲ್ಲ ಏನೇನಿದೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದು ರೆಗ್ಯುಲರ್ ಕಾರ್ನ್ ಬರುತ್ತಲ್ಲ, ಜೋಳ, ಅಮೆರಿಕನ್ ಜೋಳ ಇದು. ಇದನ್ನು ನಾವು ರುಬ್ಕೊಂಡಿದ್ದೀನಿ. ಬರೀ ಜಸ್ಟ್ ಅದನ್ನು ಹಾಕ್ಬಿಟ್ಟು ನೀರೇನು ಹಾಕೋದು ಬೇಡ. ಅದನ್ನು ಒಂದೇ ಸತಿ ಚಿಕ್ಕ ಮಿಕ್ಸಿ ಇರುತ್ತಲ್ಲ ಅದರಲ್ಲಿ ಹಾಗೆ ರುಬ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೋಬೇಕು. ಅದು 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೋತೀನಿ. ಆಲೂಗಡ್ಡೆ ಹಾಕೋತಾ ಇದ್ದೀನಿ. ಆಲೂಗಡ್ಡೆ ಬೇಯಿಸಿ ಮ್ಯಾಶ್ ಮಾಡಿರೋದು. 1 ಆಲೂಗಡ್ಡೆ ಅಷ್ಟು ಬೇಯಿಸಿ ಅದನ್ನು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಜೊತೆ ಕಾರ್ನ್ಫ್ಲವರ್ ಹಾಕ್ತೀನಿ. ಕಾರ್ನ್ಫ್ಲವರ್ 1 ರಿಂದ 2 ಟೇಬಲ್ ಸ್ಪೂನ್ ಹಾಕೋಬೋದು. ಮತ್ತು ಚಾಟ್ ಮಸಾಲ. ಚಾಟ್ ಮಸಾಲಾನೇ ನಮಗೆ ಒಳ್ಳೆ ಟೇಸ್ಟ್ ಕೊಡೋದು. ಇದರಲ್ಲಿ 1 ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್. ಇದು ಓಂ ಕಾಳು. ಈ ಓಂ ಕಾಳು ಹಾಕೋದ್ರಿಂದ ಅದ್ರದ್ದು ಅರೋಮಾ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ನಿಂಬೆ ರಸ. ಇದು ಬ್ರೆಡ್ನ ಸ್ವಲ್ಪ ನೀರಲ್ಲಿ ನೆನೆಸ್ಕೊಂಡಿರೋದು ಇದು. ಸೊ ಇದನ್ನು ಸ್ಕ್ವೀಸ್ ಮಾಡಿ ನಾವೀಗ ಹಾಕೋಬೇಕು. ಈಗ ಬ್ರೆಡ್ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಬ್ರೆಡ್ ಹಾಕ್ಕೊಂಡಿರೋದ್ರಿಂದ ಬ್ರೆಡ್ಡು ಕಾರ್ನ್ಫ್ಲವರ್ ಎಲ್ಲ ಹಾಕ್ಕೊಂಡಿರೋದ್ರಿಂದ ಒಳ್ಳೆ ಬೈಂಡಿಂಗ್ ಆ್ಯಂಡ್ ಆಲೂಗಡ್ಡೆನೂ ಹಾಕ್ಕೊಂಡಿದ್ದೀವಿ. ಸೊ ಬೈಂಡಿಂಗ್ ಎಫೆಕ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ಕಾರ್ನ್ ಹಾಕ್ಕೊಂಡಿದ್ದೀನಿ. ಅಂದರೆ ಸ್ವೀಟ್ ಕಾರ್ನ್ನ ಜಸ್ಟ್ ಒಂದ್ಸತಿ ರುಬ್ಕೊಂಡಿರೋದಷ್ಟೇ. ಅದನ್ನು ಬೇಯಿಸೋ ನೆಸಿಟಿ ಏನೂ ಇಲ್ಲ. ಉಪ್ಪು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಕಲಿಸ್ಕೊಂಡಿದ್ದು ರೆಡಿಯಾಗಿದೆ. ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡೋಣ. ಈ ಥರ ಶೇಪಲ್ಲಿ ನಾವು ಬಾಲ್ಸ್ ಮಾಡ್ಕೋಬೇಕು. ಇದು ಯಾವ ಶೇಪ್ ಬೇಕಾದ್ರೂ ಮಾಡ್ಬೋದು. ರೌಂಡ್ ಶೇಪು ಅಥವಾ ಓಲ್ ಶೇಪು ಯಾವ ಥರ ಆದರೂ ಮಾಡ್ಬೋದು. ಚಿಕ್ಕದಾಗಿ ಮಾಡಿದಷ್ಟು ಅದು ಸ್ವಲ್ಪ ಚೆನ್ನಾಗಿ ಒಳಗಡೆ ಎಲ್ಲ ಬಾಯ್ಲ್ ಆಗುತ್ತೆ. ಆಗಿದೆ. ಇವಾಗ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ. ಸೊ ಇದನ್ನು ಇವಾಗ ತೆಗೆದ್ಬಿಡೋಣ. ರೆಡಿ ಇದೆ. ಇವಾಗ ನಾವು ಇದು ಸರ್ವಿಂಗ್ ಪ್ಲೇಟ್ಗೆ ಜೋಡಿಸ್ಕೊಳ್ಳೋಣ. ಕಾರ್ನ್ ಚಾಪ್ಸ್ ಇಸ್ ರೆಡಿ ಟು ಸರ್ವ್. ಕಾರ್ನ್ ಚಾಪ್ಸ್ ಹೇಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದಕ್ಕೆ ಜಯಶ್ರೀ ವಿಶ್ವನಾಥ್ ಅವ್ರಿಗೆ ಥ್ಯಾಂಕ್ ಯು. ಹಾಗೆ ಈ ರೆಸಿಪಿನ ಬರ್ತ್ ಕಳಿಸಿದ್ದಕ್ಕೆ ಸುಜಾತ ಅವ್ರಿಗೆ ಧನ್ಯವಾದಗಳು. ಸರ್, ಈ ರೆಸಿಪಿನಲ್ಲಿ ಅವರು ಬ್ರೆಡ್ ಪೌಡರ್ ಅನ್ನ ಬಳಸಿದ್ರು. ಇದರಿಂದ ಇನ್ನು ಯಾವ ತರದ ಅಡುಗೆಗಳನ್ನ ನಾವು ತಯಾರಿಸಬಹುದು? ಮೋಸ್ಟ್ ಆಫ್ ದ ರೆಸಿಪೀಸ್ ಈಗ ನಾವು ನೋಡುವಾಗ ಬ್ರೆಡ್ ಪೌಡರ್ ಹೆಚ್ಚಿಗೆ ಬಳಕೆ ಆಗುತ್ತೆ. ಯಾಕಾಗಿ ಯೂಸ್ ಮಾಡ್ತೀವಿ ಅಂತ ನಾವು ಬೈಂಡಿಂಗ್ ಅದಕ್ಕೆ ಥಿಕ್ನೆಸ್ ಏನಂತಂದ್ರೆ ಅಂಟ್ಕೋಬಾರ್ದು ಅಂತ. ಇಂಥ ರೆಸಿಪಿಗಳು ನಾವು ನೋಡುವಾಗ ಹೆಚ್ಚಿನ ಫ್ರೈಡ್ ಐಟಮ್ಸ್ ಆಗಿರುತ್ತೆ. ಬೈಂಡಿಂಗ್. ಸೊ ಫ್ರೈಡ್ ಐಟಮ್ಸ್ ಮಾಡುವಾಗ ಅದರಲ್ಲಿ 2 ಅಥವಾ 3 ಇಂಗ್ರೀಡಿಯೆಂಟ್ಸ್ ಬಾಯ್ಲ್ ಆಗಿರುತ್ತೆ. ಅದನ್ನ ಜೊತೆ ಸೇರಿಸಿ ನಾವು ಅದನ್ನ ಫ್ರೈ ಮಾಡಬೇಕು. ಆಗ ಅದನ್ನ ಜೊತೆಗೆ ಹಿಡ್ಕೊಳ್ಳಿಕ್ಕೆ ಫಸ್ಟ್ ಡೆಫಿನೆಟ್ಲಿ ಬೈಂಡಿಂಗ್. ಸೊ ಅದನ್ನ ಇಂಗ್ರೀಡಿಯೆಂಟ್ನ ಜೊತೆಗೆ ಹಿಡ್ಕೊಳ್ಳುತ್ತೆ ಫ್ರೈ ಮಾಡಿದಾಗ. ಹಾಟ್ ಆಯಿಲಲ್ಲಿ ಹೋದಾಗ ಅದು ಡಿಸಿಂಟಿಗ್ರೇಟ್ ಆಗೋಲ್ಲ. ಅದು ಒಂದು ಮೇನ್. ಪ್ಲಸ್ ಸ್ಟಾರ್ಚ್ ಕಂಟೆಂಟ್ ಬರುತ್ತೆ ನಿಮಗೆ ಫುಡ್ಡಲ್ಲಿ. ಇದೇ ಅಲ್ಲದೆ ಕೆಲವು ಕಡೆ ನೀವು ಬಾಯ್ಲ್ಡ್ ಪೊಟೆಟೊ ಪೌಡರ್ ಯೂಸ್ ಮಾಡ್ಬೋದು. ನಾನ್ ವೆಜ್ ಐಟಮ್ಸ್ ಆದರೆ ಎಗ್ ವಾಶ್ ಯೂಸ್ ಮಾಡ್ಬೋದು. ಎಗ್ನ ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡಿ ಕೋಟ್ ಮಾಡಿಕೊಂಡ್ರೆ ಆ ಫುಡ್ಡನ್ನು ಜೊತೆಗೆ ಹಿಡ್ಕೊಂಡಿರುತ್ತೆ. ಹಾಗೆ ಇವರು ಕಾರ್ನ್ ಚಾಪ್ಸ್ ಮಾಡಿದ್ದಾರೆ. ಇನ್ನು ಎಷ್ಟು ವೆರೈಟಿ ನಾವು ಚಾಪ್ಸ್ ಅನ್ನ ಮಾಡ್ಬೋದು? ಈಗ ನಾವು ನೋಡಿದ ರೆಸಿಪಿಯಲ್ಲಿ ಕಾರ್ನ್ ಚಾಪ್ಸ್ ಅಂದರೆ ಇಂಡಿಯನ್ ಇದರಲ್ಲಿ ಹೇಳೋದಾದ್ರೆ ಕಾರ್ನ್ ಟಿಕ್ಕೀಸ್ ಅಂತ ಅನ್ಬೋದು. ಎನಿಥಿಂಗ್ ವಿಚ್ ಇಸ್ ವಿತ್ ವೆಜಿಟಬಲ್ಸ್ ಆ್ಯಂಡ್ ಕಾರ್ನ್. ಇಲ್ಲಿ ಕಾರ್ನ್ ಅಮೆರಿಕನ್ ಕಾರ್ನ್ ಯೂಸ್ ಮಾಡಿದ್ದಾರೆ, ಜೋಳ. ಅದೇ ರೀತಿ
ಯಾವ ವೆಜಿಟಬಲ್ಸ್ನು ನಾವು ಹೀಗೆ ಯೂಸ್ ಮಾಡ್ಕೊಳ್ಬೋದು. ಆದರೆ ಇಂಥ ಐಟಮ್ಸ್ ಮೊದಲು ಚೆನ್ನಾಗಿ ಬಾಯ್ಲ್ ಆಗಿರಬೇಕು. ಬಾಯ್ಲ್ ಆದಾಗ ಅದನ್ನ ಮ್ಯಾಶ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ದಟ್ ಇಸ್ ವೆನ್ ಈಚ್ ಇಂಗ್ರೀಡಿಯೆಂಟ್ ಬ್ಲೆಂಡ್ಸ್ ವೆಲ್ ವಿತ್ ದ ಮಸಾಲ. ಅದಾದಮೇಲೆ ನೀವು ಯಾವ ಶೇಪ್ ಬೇಕಾದರೂ ತಟ್ಕೊಳ್ಬೋದು ಅಥವಾ ಗೋಲಿ ಥರ ಮಾಡ್ಕೋಬೋದು. ಹಳೆ ರೆಸಿಪಿಗಳಲ್ಲಿ ನಾವು ನೋಡಿದ ಥರ ಅದಕ್ಕೆ ಕೋಟಿಂಗ್ ಹಾಕಿ ಡೀಪ್ ಫ್ರೈನೂ ಮಾಡ್ಕೋಬೋದು. ಆದರೆ ಚೆನ್ನಾಗಿ ಮಾಡ್ಕೊಳ್ಳೋದು ಈಸಿ ಆಗೋದು ಕಾರ್ನ್ ಚಾಪ್ಸ್ ಶಾಲೋ ಫ್ರೈ ಮಾಡುವಾಗ. ಟೈಮ್ ಸ್ವಲ್ಪ ಹೆಚ್ಚಿಗೆ ತಗೊಳುತ್ತೆ, ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ದಟ್ಸ್ ಆಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚಾಪ್ಸ್ ಬಗ್ಗೆ ತಿಳ್ಕೊಂಡ್ವಿ, ಹಾಗೆ ಬ್ರೆಡ್ ಪೌಡರ್ ಬಗ್ಗೆ ತಿಳ್ಕೊಂಡ್ವಿ.